ಇಷ್ಟು ಚಿಕ್ಕ ಬಟ್ಟೆನಾ? ಇದನ್ನ ನಾನು ಹಾಕೊಂಡ್ರೆ ಅಷ್ಟೇ ಅಸಹ್ಯವಾಗಿರತ್ತೆ. ಇಲ್ಲ ರೀ, ಮಂಡಿವರೆಗೂ ಕವರ್ ಆಗುತ್ತೆ ತಾನೆ, ಅಸಹ್ಯವಾಗಿ ಏನು ಕಾಣಲ್ಲ. ಇಲ್ಲ ಇಲ್ಲ, ತೀರಾ ಈ ಮಟ್ಟಕ್ಕೆ ಬದಲಾಗೋಕೆ ನನ್ನ ಕೈಲಿ ಆಗಲ್ಲ. ನನ್ನಂತೊಳಗೆ ಅದು ಸೂಟ್ ಆಗೋದು ಇಲ್ಲ. ನಿಮ್ಮಂತೋಳು ಅಂದ್ರೆ 30 ವರ್ಷ ದಾಟಿರೋಳು. ನಮ್ಮನೆ ಹತ್ರ ಬನ್ನಿ, ನಮ್ಮ ಅಜ್ಜಿ ಒಬ್ರು ಇದಕ್ಕಿಂತ ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡು MG ರೋಡಿಗೆ ಶಾಪಿಂಗ್ ಹೋಗ್ತಾರೆ ಗೊತ್ತಾ. ನಾನು ಅಜ್ಜಿ ಆದ್ಮೇಲೆ ಇಂಥ ಬಟ್ಟೆಗಳನ್ನೇ ಹಾಕೋತೀನಿ. ಆದ್ರೆ ಇವಾಗ ನಾನು ಆಂಟಿ ಅಲ್ವಾ, ಆಂಟಿಗೆ ಸೂಟ್ ಆಗೋ ಥರನೇ ತೋರಿಸಿ. ಸರಿ, ಆಂಟಿಗೆ ಸೂಟ್ ಆಗೋ ಅಂಥದ್ದು ಬಟ್ಟೆ ತೋರಿಸಿ. ಆ ಪ್ಯಾಂಟ್ ಕೊಡಿ. ಮೈ ಕೈ ಕಾಣೋ ಬಟ್ಟೆ ಎಲ್ಲ ಬೇಡ, ಡೀಸೆಂಟಾಗೂ ಇರಬೇಕು, ಮರ್ಯಾದೆಯಾಗೂ ಇರಬೇಕು, ಅಷ್ಟಿದ್ರೆ ಸಾಕು. ಸರಿ, ನಿಮಗೆ ಹಾಗಾದ್ರೆ ಸರ್ ಅದನ್ನ ಕೆಳಗಡೆ ಇರೋದನ್ನ ತೋರಿಸಿ. ಇದು ಹುಡುಗರ ಬಟ್ಟೆ ಅಲ್ವಾ? ನಾವೆಲ್ಲ ಹಾಕಲ್ವಾ, ನಾವೇನು ಹುಡುಗ್ರ? ಹಾಕೊಡ್ರಿ ಸುಮ್ಮನೆ. ಇದಕ್ಕಿಂತ ಮರ್ಯಾದೆ ಬಟ್ಟೆ ಅಂದ್ರೆ ನೀವು ಸೀರೆ ಉಟ್ಕೊಳ್ಳೋದೇ ಬೆಸ್ಟ್. ಈ ಬಟ್ಟೆ ಹಾಕೊಂಡ್ರೆ ನನ್ನ ಅಬ್ಬಾಯಿಗೆ ಖುಷಿ ಆಗತ್ತೆ ತಾನೆ? 100% ಫುಲ್ ಎಕ್ಸೈಟ್ ಆಗೋಗ್ತಾನೆ ನೋಡಿ ಬೇಕಾದ್ರೆ. ಸರಿ, ಹಾಗಾದ್ರೆ ಇದೇ ಇರಲಿ. ಹೋಗಿ ಹಾಕೊಂಡು ಬನ್ನಿ. ಅಯ್ಯೋ ಇಲ್ಲಪ್ಪ, ನಾನು ಇದನ್ನು ಹಾಕೊಂಡ್ಮೇಲೆ ಫಸ್ಟ್ ಅಬ್ಬಾಯಿ ಮುಂದೆನೇ ನಿಂತ್ಕೋಬೇಕು. ಸರಿ, ಇದನ್ನ ಪ್ಯಾಕ್ ಮಾಡಬೇಡಿ ಸರ್. ಬರೀ ಡ್ರೆಸ್ಸಲ್ಲಿ ಮಾತ್ರ ಅಲ್ಲ, ಅವನು ತಿನ್ನೋ ಫುಡ್ಡಲ್ಲಿ ಕೂಡ ನೀವು ರೆವಲ್ಯೂಷನ್ ಮಾಡಬೇಕು. ಅವನಿಗೆ ಜಂಕ್ ಫುಡ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಇಟಾಲಿಯನ್ ಮೆಕ್ಸಿಕನ್ ಡಿಶ್ ಅಂದರೆ ಜೀವ ಬಿಡ್ತಾನೆ. ಅವನನ್ನು ಕರ್ಕೊಂಡೋಗಿ ನೀವೇ ಅದನ್ನು ಆರ್ಡ್ರ್ ಮಾಡಿ, ಫುಲ್ ಖುಷಿ ಆಗೋಗ್ತಾನೆ ಗೊತ್ತಾ. ಇಲ್ಲ, ಅದಕ್ಕಿಂತ ಜಾಸ್ತಿ ಆ ಫುಡ್ಡನ್ನು ನಾನೇ ಮನೇಲಿ ಪ್ರಿಪೇರ್ ಮಾಡಿ ಅವನಿಗೆ ಸರ್ಪ್ರೈಸ್ ಕೊಡ್ತೀನಿ. ಅದ್ರ ರೆಸಿಪಿನ ನೀವು ನನಗೆ ಹೇಳ್ಕೊಡ್ತೀರಾ? ಗಂಡಂಗೋಸ್ಕರ ಇಷ್ಟೆಲ್ಲ ಮಾಡ್ತೀರೇನ್ರಿ? ಓಕೆ, ನಿಮ್ಗೊಂದು ಇಟಾಲಿಯನ್ ಡಿಶ್ದು ಬುಕ್ ಕೊಡಿಸ್ತೀನಿ, ಸರಿನಾ? ಏನು ಮಾಡ್ತಿದ್ಯಾ? ಅದು ಬುಕ್ ನೋಡಿಕೊಂಡು ಇಟಾಲಿಯನ್ ಪಾಸ್ತಾ ಮಾಡ್ತಾ ಇದ್ದೀನಮ್ಮ. ಪಾಸ್ತಾನ? ಪಾಸ್ತಾ ಅಂತ ಇದನ್ನು ಮಾಡ್ತಾ ಇದ್ದೀನಿ. ಇದನ್ನು ಯಾರು ತಿಂತಾರೆ? ಅಬ್ಬಾಯಿಗೆ ತುಂಬ ಇಷ್ಟ ಅಂತೆ, ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಇದು ಬೇರೆ ಕೇಳು ನಿಮಗೆ.